ನಮಸ್ಕಾರ. ಸಾಮಾನ್ಯವಾಗಿ ಉಪಕರ್ಮ ಅಂತ ನಾವು ಸಂಬೋಧನೆಯನ್ನು ಮಾಡುವಂಥದ್ದುಂಟು. ಜೊತೆಯಲ್ಲಿ ಏನು ಸಾಮಾಜಿಕ ವ್ಯವಸ್ಥೆಯಲ್ಲಿ ರಕ್ಷಾಬಂಧನ ಅಂತ, ಈ ರಕ್ಷಾಬಂಧನಕ್ಕೆ ಒಂದು ಶಾಸ್ತ್ರದ ಒಂದು ಚೌಕಟ್ಟಿನ ನಿರ್ದೇಶನ ಇದೆ ಅನ್ನುವಂತಹ ಗಮನ ಖಂಡಿತವಾಗಲೂ ನನ್ನಲ್ಲಿ ಇಲ್ಲ. ಆದರೆ ಐತಿಹಾಸಿಕವಾಗಿ ಸಾಮಾಜಿಕವಾದಂತಹ ಒಂದು ಬಾಂಧವ್ಯಗಳು ಮತ್ತು ಸಂಬಂಧಗಳ ಮೌಲ್ಯಗಳ ಚಿಂತನೆಯ ನೆಲೆಗಟ್ಟಿನಲ್ಲಿ ಈ ದಿನವನ್ನು ರಕ್ಷಾಬಂಧನ ಅರ್ಥಾತ್ ಅಣ್ಣ ತಂಗಿಯರ ಒಂದು ಸಂಬಂಧದ ಆ ಮೌಲ್ಯವನ್ನು ಸಾರಬಹುದಾದಂತಹ ಒಂದು ಭಾವನಾತ್ಮಕವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತೇವೆ. ಅದನ್ನು ಶಾಸ್ತ್ರದೃಷ್ಟಿಯಲ್ಲಿಯೂ ಕೂಡ ಗಮನಿಸುವುದಕ್ಕೆ ಅವಕಾಶ ಉಂಟು. ಏನು ಬ್ರಹ್ಮಜ್ಞಾನದ ಒಂದು ದಿಸೆಯಲ್ಲಿ ಸಾಗಬಹುದಾದಂತಹ ಒಂದು ಸಮೂಹ ಹೇಳುವಂಥದ್ದು ನಮ್ಮಲ್ಲಿ ಇರುವಂಥದ್ದು. ಇವತ್ತು ಜಾತಿಯನ್ನು ಗುರುತಿಸುವಂತಹ ರೀತಿ ನೀತಿಗಳೆಲ್ಲ ಬದಲಾಗಿರುವಂತಹ ಕಾಲಘಟ್ಟ, ಅಥವಾ ಪ್ರಾಚೀನ ಕಾಲದಲ್ಲಿ ಈ ಜಾತಿಯ ವ್ಯವಸ್ಥೆಗಳು ಯಾಕಾಗಿ ಬಂತು, ಇದೆಲ್ಲ ಈ ಸಂದರ್ಭದಲ್ಲಿ ಮಾತಾಡಬಹುದಾದಂತಹ ವಿಷಯ ಅಲ್ಲ ಅಂತ ಭಾವಿಸ್ತೇನೆ. ಇದರಲ್ಲಿ ಒಂದಷ್ಟು ಪರ ವಿರೋಧ, ಪರಸ್ಪರವಾದಂತಹ ದೂಷಣೆಗಳು ಹೀಗಿದ್ದೆಲ್ಲ ನಾವು ಗಮನಿಸ್ತಾ ಇದ್ದೇವೆ, ವರ್ತಮಾನ ಕಾಲದಲ್ಲಿಯೂ ಕೂಡ ಇರುವಂತಹದ್ದೇ. ಆದರೆ ಒಂದು ಮೌಲ್ಯವನ್ನು ಗುರುತಿಸ್ತಾ, ಒಂದು ಶ್ರೇಷ್ಠವಾದಂತಹ ಜ್ಞಾನವನ್ನು ಗುರುತಿಸ್ತಾ ಸಮಾಜ ಸಾಗಬೇಕಾದಂತಹ ಅವಕಾಶ ಉಂಟು. ಹಾಗಾಗಿ ಆ ದಿಸೆಯಲ್ಲಿ ನಮ್ಮ ಚಿಂತನೆಗಳು ಸದಾಕಾಲ ಇರಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ. ಇಲ್ಲಿ ಈ ರಕ್ಷಾಬಂಧನದ ದಿನವನ್ನು ನಾವುಗಳು ವೇದಜ್ಞಾನದ ಅನುಕರಣೆ ಮಾಡಬಹುದಾದಂತಹ ವ್ಯವಸ್ಥೆಯಲ್ಲಿರುವಂಥವರು ಉಪಕರ್ಮ ಹೇಳುವಂಥ ಒಂದು ವೈದಿಕ ವಿಧಿಯನ್ನು ಆಚರಣೆ ಮಾಡ್ತೇವೆ. ಏನು ಕೇಳಿದರೆ, ವಾರ್ಷಿಕವಾಗಿ ಉಪವೀತವನ್ನು ಬದಲಿಸುವಂತಹ ಒಂದು ದಿನ. ನಾವು ನಮ್ಮ ದೇಹದ ಮೇಲೆ ಜನಿವಾರವನ್ನು ಏನು ಧರಿಸಿರ್ತೇವೆ ಅದನ್ನು ಉಪವೀತ ಅಂತಲೂ ಕೂಡ ಸಂಬೋಧನೆ ಮಾಡ್ತೇವೆ. ಈ ಉಪವೀತವನ್ನು ಬದಲಿಸಲಿಕ್ಕೆ ಇರಬಹುದಾದಂತಹ ಒಂದು ದಿನ ಅದು. ಕಾರಣ ಇಷ್ಟೇ, ನಾವು ಆ ಉಪವೀತದಿಂದ ಈ ಜೀವಕ್ಕೆ ಒಂದು ಬಹಳಷ್ಟು ಅರ್ಹತೆಗಳ ಸಂಪಾದನೆ ಹೇಳುವಂತಹದ್ದು ಉಪವೀತದಿಂದ ಆಗುತ್ತದೆ. ಅರ್ಹತೆಗಳ ಸಂಪಾದನೆ ಆಗಬೇಕು ಅಂತಂದ್ರೆ ಆ ಉಪವೀತಕ್ಕೆ ಪೂರಕವಾಗಿ ನಾವುಗಳು ಇರಬೇಕಾಗ್ತದೆ. ಉಪವೀತಕ್ಕೆ ಪೂರಕವಾಗಿರುವುದು ಅಂತಂದ್ರೆ ತಮಗೆಲ್ಲರಿಗೂ ಕೂಡ ತಿಳಿದಿದೆ ಅಂತ ಅಂದುಕೊಳ್ತೇನೆ. ಇವತ್ತು ನಾವು ಸಾಧಾರಣವಾಗಿ ಹೇಳುತ್ತೇವೆ, ಒಂದು ಬಿಳಿಯ ವಸ್ತ್ರವನ್ನು ಧರಿಸಿದ ತಕ್ಷಣ ಆ ವಸ್ತ್ರಕ್ಕೆ ಯೋಗ್ಯವಾದಂತಹ ಬದುಕನ್ನು ನೀನು ಬದುಕು ಅಂತ ಹೇಳುವಂತಹ ರೀತಿಯಲ್ಲಿ ನಾವು ಹೇಳುವುದನ್ನು ಕೂಡ ಕಂಡಿದ್ದೇವೆ. ಒಂದು ಕಾಕಿಯನ್ನು ಧರಿಸಿದ್ರು ಅಂದ ತಕ್ಷಣ ಆ ಕಾಕಿಗಾದ್ರೂ ಗೌರವ ಕೊಟ್ಟು ತಾನು ಬದುಕಬೇಕು ಅಂತ ಹೇಳುವಂತಹದ್ದನ್ನ ಕಾಣುತ್ತೇವೆ. ಕಾವಿಯನ್ನ ಕಂಡ ತಕ್ಷಣ ಕಾವಿಗೆ ಅನುಗುಣವಾದಂತಹ ಬದುಕನ್ನು ಬದುಕಿದಾಗ ಬದುಕಿಗೆ ಒಂದು ಸಾರ್ಥಕತೆ ಬರ್ತದೆ ಅಂತ ಹೇಳ್ತೇವೆ. ಹಾಗೆ ದೇಹದಲ್ಲಿ ಧರಿಸಬಹುದಾದಂತಹ ಆ ಉಪವೀತಕ್ಕೆ ಅದರದ್ದೇ ಆದಂತಹ ಒಂದು ಏನು ಶ್ರೇಷ್ಠತನ ಹೇಳುವಂತಹದ್ದು ಉಂಟು. ಆ ಶ್ರೇಷ್ಠತನದಕ್ಕೆ ಪೂರಕವಾಗಿ ಆ ಧರಿಸಿದ ವ್ಯಕ್ತಿ ಬದುಕಬೇಕು. ಹಾಗಾಗಿ ಇದೊಂದು ಬಹಳ ಸೂಕ್ಷ್ಮವಾದಂತಹ ವಿಷಯ. ಆ ಜನಿವಾರವನ್ನು ಧರಿಸಿದ ನಂತರದಲ್ಲಿ ಆತನಿಗೆ ಎರಡನೆಯ ಬದುಕು ಅಂತಂದ್ರೆ ಜ್ಞಾನದ ಬದುಕು ಪ್ರಾಪ್ತಿಸಲ್ಪಡ್ತದೆ ಅಂತ. ಆ ಜ್ಞಾನದ ಬದುಕು ಪ್ರಾಪ್ತಿಸಿದಾಗ ಆ ಜ್ಞಾನಕ್ಕೆ ಪೂರಕವಾದಂತಹ ಬದುಕನ್ನ ಆತ ಬದುಕಬೇಕು ಹೇಳುವಂತಹದ್ದು ನಮ್ಮ ಋಷಿಮುನಿಗಳ ಆಶಯ ಮತ್ತೆ ಶಾಸ್ತ್ರಗಳ ಆಶಯ ಇರುವಂತಹದ್ದು. ಹಾಗಾಗಿ ಆ ಉಪವೀತವನ್ನ ಬದಲಿಸುವಂತಹದ್ದು ಬಹುತೇಕ ನಾವು ನಮ್ಮ ಋಷಿಗಳನ್ನ, ನಮ್ಮ ಪಿತೃಪರಂಪರೆಗಳನ್ನ ಎಲ್ಲ ಆ ದಿನದಂದು ಸ್ಮರಿಸುವಂತಹ ಒಂದು ಪುಣ್ಯತಮವಾದಂತಹ ಒಂದು ಪ್ರಕ್ರಿಯೆ ಮತ್ತೆ ವಿಧಿವಿಧಾನಗಳು ಈ ರಕ್ಷಾಬಂಧನ ಒಂದು ಭಾಗದಲ್ಲಿ. ಆದರೆ ಉಪಕರ್ಮ ಹೇಳುವಂತಹ ಒಂದು ವಿಧಿಯ ಮೂಲಕ ನಾವು ಆ ದಿನ ಆಚರಿಸಲಾಗತ್ತೆ. ಇದೊಂದು ನಿರ್ದಿಷ್ಟವಾದಂತಹ ಸಮೂಹದಲ್ಲಿ ಆಚರಣೆಗೆ ಒಳಪಡಬಹುದಾದಂತಹ ಒಂದು ವಿಧಾನ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ಇದು ನಿಮಗೆ ಏನು ಮಾಧ್ಯಮಗಳ ಮೂಲಕವೋ ಅಥವಾ ಇನ್ನೆಲ್ಲೋ ನಿಮಗೆ ಚರ್ಚೆಗೋ ಅಥವಾ ನೋಡ್ಲಿಕ್ಕೋ ಸಿಗುವಂತಹ ವಿಷಯ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಸಂದೇಶವು ಕೂಡ ತಮ್ಮ ಪಾಲಿಗೆ ಸಿಗುವಂತದ್ದಾಗಿದೆ. ಜೊತೆಯಲ್ಲಿ
ಅದನ್ನ ದೃಷ್ಟಿಸುವ ಭಾವಗಳು ಒಂದು ಸಕಾರಾತ್ಮಕವಾಗಿರ್ಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಮನವಿಯೂ ಕೂಡ ಮಾಡ್ಕೊಳ್ತೇನೆ. ಕಾರಣ ಏನು ಕೇಳಿದ್ರೆ, ಎಲ್ಲ ಯಾವುದೇ ಸಮುದಾಯದ ಜೀವನ ಕ್ರಮ, ಬದುಕಿನ ಶೈಲಿ ಅಂತ ಬಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಮೌಲ್ಯಧಾರಿತವಾದಂತಹ ಹಿನ್ನೆಲೆ ಹೇಳುವಂತಹದ್ದು ಇದ್ದೇ ಇರ್ತದೆ. ನೇರವಾಗಿ ತಮಗಿಷ್ಟ ಬಂದ ಹಾಗೆ ತಮ್ಮ ಅನುಭವದಲ್ಲಿ ಏನಿದೆಯೋ ಅದಷ್ಟಕ್ಕೆ ಅದನ್ನ ಸೀಮಿತಗೊಳಿಸುವಂತಹ ಒಂದು ಮನಸ್ಥಿತಿಗೆ ಯಾರೂ ಕೂಡ ಬರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ವಿಷಯದ ಹಿಂದೆಯೂ ಕೂಡ ಒಂದು ಮೌಲ್ಯಾಧಾರಿತವಾದಂತಹ ಒಂದು ಐತಿಹಾಸಿಕವಾದಂತಹ ಕಥೆಗಳು ಹೇಳುವಂತಹದ್ದು ಅಥವಾ ಪುರಾಣಗಳು ಹೇಳುವಂತಹದ್ದು, ಪುರಾವೆಗಳು ಹೇಳುವಂತಹದ್ದು ಇದ್ದೇ ಇರುತ್ತದೆ. ಅದನ್ನ ನಾವು ಗಮನಿಸದೇ ಇದ್ದಾಗ ನಮಗೆ ಅದರ ಬಗೆಗಿನ ಅಜ್ಞಾನ ಉಂಟು ಅನ್ನುವಂತಹ ಅರ್ಥವೇ ಹೊರತು ಅದೇ ಇಲ್ಲ ಅಂತ ಹೇಳುವಂತಹ ಒಂದು ತೀರ್ಮಾನಗಳಿಗೆ ಬರುವಂತಹದ್ರಲ್ಲಿ ಅರ್ಥ ಇರುವುದಿಲ್ಲ. ಹಾಗಾಗಿ ಒಂದು ಒಳ್ಳೆಯ ಒಂದು ಏನು ವಿಧಿಗೆ ಸಾಕ್ಷಿಯಾಗಬಹುದಾದಂತಹ ದಿನ ಈ ಪೌರ್ಣಮಿಯ ದಿನ. ಈ ಪೌರ್ಣಮಿಯ ದಿನ ಇನ್ನೊಂದು ಸಂಬಂಧಗಳ ಮೌಲ್ಯಗಳನ್ನ ಸಾರಬಹುದಾದಂತಹ ದಿನ. ಈ ಎರಡೂ ದಿನ ಆಗಿರುವುದರಿಂದ ಈ ದಿನವನ್ನ ಒಂದು ರೀತಿಯಲ್ಲಿ ಆ ಬಾಂಧವ್ಯಗಳಿಗೆ ಗೌರವವನ್ನ ಕೊಡುವಂತಹ ಎಚ್ಚರಿಕೆಯ ಮಾನಸಿಕತೆಯನ್ನು ನಾವು ಹೊಂದಬೇಕು. ಇನ್ನೊಂದು ಕಡೆಯಲ್ಲಿ ಜ್ಞಾನವನ್ನ ಗೌರವಿಸುವಂತಹ, ಜ್ಞಾನದ ಮಾರ್ಗವನ್ನ ಅನುಕರಣೆ ಮಾಡುವಂತಹ ಒಂದು ಎಚ್ಚರಿಕೆಯನ್ನು ನಾವು ಹೊಂದಬೇಕು ಅನ್ನುವಂತಹ ತಾತ್ಪರ್ಯವನ್ನ ಈ ಪೌರ್ಣಮಿ ನಮಗೆ ಕೊಡ್ತದೆ.